ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಓಕೆ ಗೈಸ್, ಅಂದರೆ ಎಲ್ಲೂ ತಲೆಯಲ್ಲಿ ಓಡ್ತಾ ಇರೋ ಒಂದೇ ಒಂದು ಪ್ರಶ್ನೆ ಏನು ಅಂತಂದರೆ, ಟಿಕೆಟ್ ಫಿನಾಲೆ ಯಾರಿಗೆ ಸಿಕ್ಕಿದೆ? ಸೊ ನಿಮಗೆ ಗೊತ್ತಿದ್ರೆ 4 ಜನ ಬಂದು ಆ ಒಂದು ಕಾಂಪಿಟೇಷನಲ್ಲಿ ಇದ್ದಾರೆ ಇವಾಗಲೂ ಕೂಡ. ಸೊ ತ್ರಿವಿಕ್ರಮ್ ಆಯಿತು, ರಜತ್ ಆಯಿತು, ಹನುಮಂತ ಮತ್ತು ಭವ್ಯಗೌಡ ಅವರು. ಸೊ ರಜತ್ ಅವರು ಅಂದರೆ ಹೋದ ವಾರದಲ್ಲಿ ಕ್ಯಾಪ್ಟನ್ ಆಗಿರೋ ಕಾರಣ ಸೊ ಆ ಒಂದು ಡೈರೆಕ್ಟ್ ಎಂಟ್ರಿ ಸಿಕ್ಕಿದೆ. ಬಟ್ ಹನುಮಂತ, ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರು ಅಂದರೆ ತುಂಬ ಟಾಸ್ಕ್ಗಳನ್ನ ಆಡಿ ಅದರಲ್ಲಿ ವಿನ್ ಆಗಿಬಿಟ್ಟು ಆ ಒಂದು ರೇಸಿಗೆ ಎಂಟರ್ ಆದರು. ಸೊ ನಮಗೆ ಬಂದಿರೋ ಅಂದರೆ ಒಂದು ಆಲ್ಮೋಸ್ಟ್ ಏನಪ್ಪ ಒಂದು ಕನ್ಫರ್ಮ್ ಅಪ್ಡೇಟ್ ಅಂತಲೇ ಅಂದ್ಕೊಳ್ಳಿ. ಸೊ ಅದ್ರ ಪ್ರಕಾರ ಹನುಮಂತಕ್ಕೆ ಟಿಕೆಟ್ ಫಿನಾಲೆ ಸಿಕ್ಕಿದೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ನಮ್ಮ ಹನುಮಂತ್ ಅವ್ರಿಗೆ. ಸೊ ಅವರವರು ಅಂದರೆ ಹನುಮಂತ್ ಅವರ ಫ್ಯಾನ್ಸ್ ಯಾರ್ಯಾರಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಖುಷಿ ಆಯ್ತಾ ಏನಾಯಿತು ಅಂತ. ಸೊ ಗೈಸ್, ಅದೇ ರೀತಿಗೆ ಅಂದರೆ ನಾನು ಅಂದರೆ ಏನು ಗೊತ್ತಾ, ಕಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೂಡ ಪಿನ್ ಮಾಡಿದ್ದೀನಂತೆ. ಸೊ ಇನ್ನೂ ಕೂಡ ಯಾರು ಜಾಯ್ನ್ ಹಾಕೊಂಡ್ರೆ ಗ್ರೂಪಿಗೆ ಕೂಡ ಜಾಯ್ನ್ ಹಾಕೊಳ್ಳಿ, ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಟೆಲಿಗ್ರಾಮಲ್ಲೇ ಬರುತ್ತೆ. ಸೊ ಅದಾದಮೇಲೆ ಬಂದು ಯೂಟ್ಯೂಬಲ್ಲಿ ಬರೋದು. ಫೋಟೋಸ್ ಕೂಡ ಹಾಕ್ತಾ ನೋಡ್ತಿರ್ಬೋದು ನೀವು. ಓಕೆ ಗೈಸ್, ಅದಾದಮೇಲೆ ಮೊದಲನೇದಾಗಿ ಅಂದರೆ ಗೊತ್ತಾ, ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ ಫಸ್ಟ್ ಡೇಯಿಂದ ಆಟ ನೋಡ್ಕೊಂಡು ಬಂದಿದ್ದಾರೆ ಅಂತಂದರೆ, ಸೊ ಡೆಫಿನೆಟ್ಲಿ ಯಾರಾದರೂ ಒಬ್ಬರು ನಿಮ್ಮ ಫೇವ್ರೇಟ್ ಆಗಿರ್ತಾರೆ, ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂದರೆ ತ್ರಿವಿಕ್ರಮ್, ಮೋಕ್ಷಿತ, ಭವ್ಯಗೌಡರಾಯಿತು, ಹನುಮಂತ ಆಯಿತು, ರಜತ್ ಯಾರಾದರೂ ಇರಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್ ಅದೇ ಹೇಳಿದ್ನಲ್ಲ, ಸೊ ರಜತ್, ತ್ರಿವಿಕ್ರಮ್, ಹನುಮಂತ ಮತ್ತು ಭವ್ಯಗೌಡ ಅವರು ಅಂದರೆ ಈ ಒಂದು 4 ಜನ ಬಂದು ಆ ಒಂದು ರೇಸಲ್ಲಿದ್ದು. ಸೊ ನಿಮ್ಗೆ ಗೊತ್ತಿದ್ರೆ ನಮ್ಮ ಶರಣ್ ಮತ್ತು ಅದಿತಿ ಪ್ರಭುದೇವ ಅವರು ಬಿಗ್ ಬಾಸ್ ಒಳಗೆ ಎಂಟರ್ ಆಗಿದ್ದಾರೆ. ಗೈಸ್ ಅವ್ರು ಬಂದು ಏನಕ್ಕೆ ಗೊತ್ತಾ ಅಂದರೆ, ನಿಮ್ಗೆ ಗೊತ್ತಿದ್ರೆ ನಮ್ಮ ಶರಣ್ ಅವರ ಚಿತ್ರ ಇವತ್ತೇ ಬಂದು ಯಾವುದಪ್ಪ ಜನವರಿ 10ನೇ ತಾರೀಕು ಇವತ್ತು ರಿಲೀಸ್ ಆಗ್ತಾ ಇದೆ, ಚೂ ಮಂತ್ರ ಅನ್ನುವಂಥ ಅವರ ಒಂದು ಚಿತ್ರ. ಸೊ ಆ ಒಂದು ಚಿತ್ರದ ಪ್ರಮೋಷನ್ಗಾಗಿ ಬಂದಿದ್ದವರು. ಅಲ್ಲಿ ಮೇ ಬಿ ಅಂದರೆ ಆ ಒಂದು ಚಿತ್ರದ ಟ್ರೈಲರ್ ಅಥವಾ ಏನಾದರೂ ತೋರಿಸಿರ್ತಾರೆ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಆ ಒಂದು ಟಿಕೆಟ್ ಫಿನಾಲೆ ಆಟನೂ ಕೂಡ ಅವ್ರ ಕೈಲಿಂದನೇ ಆಡಿಸಿದ್ದಾರೆ. ಅಂದರೆ ಹೆಂಗೆ ಗೊತ್ತಾ, ಅವರು ಒಂಥರ ಉಸ್ತುವಾರಿ ಆ ಥರ ನಿಂತ್ಕೊಂಡ್ಬಿಟ್ಟು ಆಟ ಆಡಿರೋದು. ಸೊ ಅಂದರೆ ಟಿಕೆಟ್ ಫಿನಾಲೆ ಯಾರು ಗೆದ್ದಿದ್ದಾರೆ ಅವ್ರಿಗೆ ಒಂದು ಟಿಕೆಟ್ ಕೊಟ್ಟಿರೋದು ಕೂಡ ನಮ್ಮ ಶರಣ್ ಅವರೇ. ಸೊ ತುಂಬ ಇಷ್ಟ ಆಯಿತು ನನಗೆ ಆ ಒಂದು ಚೂ ಮಂತ್ರ ಚಿತ್ರ. ಸೊ ನೀವೇನಾದರೂ ನೀವೇನಾದರೂ ಮೂವಿ ಏನಾದರೂ ನೋಡೋರು ಇದ್ದೀರಾ ಅಂದರೆ ಸೊ ಡೆಫಿನೆಟ್ಲಿ ಥಿಯೇಟ್ರ್ ಹೋಗ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಬರ್ತಾಯಿದೆ ಚೂ ಮಂತ್ರ ಚಿತ್ರದ್ದು. ಓಕೆ ಗೈಸ್, ಅಂದರೆ ಅದಾದಮೇಲೆ ಆ ಒಂದು ಟಾಸ್ಕ್ ಯಾವ ರೀತಿ ಇತ್ತು, ಮತ್ತು ಅಂದರೆ ಇನ್ನೂ ಏನು ಗೊತ್ತಾ, ಈ ವಾರದ ಉತ್ತಮ ಕಳಪೆ ಕೂಡ ಕೊಟ್ಟಿದ್ದಾರೆ. ಸೊ ಈ ವಾರದ ಉತ್ತಮ ಬಂದು ಮೋಕ್ಷಿತ್ ಅವ್ರಿಗೆ ಸಿಕ್ಕಿದೆ ಅಂತ ಅಪ್ಡೇಟ್ ಇದೆ. ಮೋಕ್ಷಿತ ಮತ್ತು ಭವ್ಯಗೌಡ ಇಬ್ಬರಿಗೂ ಕೂಡ ಅಂದರೆ ಈ ವಾರದ ಉತ್ತಮ ಸಿಕ್ಕಿದೆ ಅಂತ ಅಪ್ಡೇಟ್ ಬಂದಿದೆ. ಅದಾದಮೇಲೆ ಈ ವಾರದ ಕಳಪೆ ಬಂದು ರಜತ್ ಅವ್ರಿಗೆ. ಗೈಸ್ ಅಂದರೆ ಏನು ಗೊತ್ತಾ, ಉಸ್ತುವಾರಿ ಅಂದರೆ ಏನು ಗೊತ್ತಾ, ಒಂದು ತಕ್ಕ ಮಟ್ಟಿಗೆ ಇದ್ದಿಲ್ಲ ಅಂತ ನನಗೆ ಕೂಡ ಪರ್ಸ್ನಲಿ ಅನಿಸಿದ್ದು. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅಂದರೆ ತುಂಬ ಟಾಸ್ಕ್ಗಳಿತ್ತು. ಅಂದರೆ ಯಾವ ರೀತಿ ಅಂದರೆ ಸ್ವಲ್ಪ ಕಷ್ಟಕರವಾದ ಟಾಸ್ಕ್ಗಳಿತ್ತು ಉಸ್ತುವಾರಿ ಅಂತ ಬಂದಾಗ. ಬಟ್ ಅದರಲ್ಲೂ ಕೂಡ ಅಂದರೆ ಏನು ಗೊತ್ತಾ, ರಜತ್ ಅವರು ಇವಾಗ ಯಾವ ರೀತಿ ಮಾಡಿದಾರಲ್ಲ ಅದಕ್ಕಿಂತ ಏನೋ ತುಂಬ ಚೆನ್ನಾಗಿ ಮಾಡಬೇಕು. ಯಾಕಂದರೆ ಏನು ಗೊತ್ತಾ, ಅಂದರೆ ಒಂದು ರೀತಿ ಕ್ಲಾರಿಟಿಯಿಂದ ಮಾಡಿಲ್ಲ ಅಂತ ಅನಿಸ್ತು ನನಗೂ ಕೂಡ. ತುಂಬ ಹತ್ರ ಅಂದರೆ ತಿಳ್ಕೊಂಡು ಕೂಡ ಸಪೋರ್ಟ್ ಮಾಡೋ ಥರ ಅನಿಸಿತ್ತು, ಭವ್ಯಗೌಡರು ಕೂಡ ಸಪೋರ್ಟ್ ಮಾಡೋ ಥರ ಅನಿಸಿತ್ತು. ಬಟ್ ಹನುಮಂತನಿಗೆ ಸ್ವಲ್ಪ ಟಾರ್ಗೆಟ್ ಮಾಡಿರುತ್ತಾರೆ ಅನಿಸ್ತಲ್ಲಿ, ಚೈತ್ರ, ಹನುಮಂತ ಆಯ್ತು ಅವರೆಲ್ಲರಿಗೂ ಕೂಡ. ಬಟ್ ಮಾತುಗಳು ಅಂತ ಬಂದಾಗ ತುಂಬ ಚೆನ್ನಾಗಿ ಆಡಿದ್ದಾರೆ. ಬಟ್ ಎಲ್ಲ ಉಸ್ತುವಾರಿ ನನ್ನ ಪ್ರಕಾರ ತಪ್ಪಿದ್ದು. ಸೊ ನಿಮ್ಮ ಪ್ರಕಾರ ಉಸ್ತುವಾರಿ ಸರಿ ತಪ್ಪಿತ ರಜತ್ ಅವ್ರು ಮಾಡಿರೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದಾದಮೇಲೆ ಆ ಒಂದು ಟಿಕೆಟ್ ಫಿನಾಲೆ ಒಂದು ಆಟ ಅಂತ ಬಂದಾಗ, ಸೊ ನೀವು ನೋಡಿದ್ರೆ ಏನು ಗೊತ್ತಾ, ಅಂದರೆ ಅಲ್ಲಿ ಒಂದು ಜಡ್ರ ಬಲೆ ಥರ ಮಾಡಿದ್ದಾರೆ. ಅಂದರೆ ಅದು ಗೊತ್ತಿದೆ, ಅಂತ ಸಿಕ್ಕಾಪಟ್ಟೆ ಹೈಟ್ ಕೂಡ ಇದೆ. ಸೊ ಅಂದರೆ ಅಲ್ಲಿ ಅದಕ್ಕೆ ಬೇಕಾದ ಪ್ರೊಟೆಕ್ಷನ್ ಕೂಡ ಅವ್ರು ತೊಗೊಂಡಿರ್ತಾರೆ, ಪ್ರೊಟೆಕ್ಷನ್ ಎಲ್ಲನೂ ಕೂಡ. ಅಂದರೆ ಏನು ಕೂಡ ಅಂದರೆ ಆಟಾಡೋ ಸ್ಪರ್ಧೆಗೆ ಏನೂ ಕೂಡ ಹಾನಿ ಆಗಬಾರ್ದು ಅಂತ. ಸೊ ಅದಾದ್ಮೇಲೆ ಏನು ಗೊತ್ತಾ, ಅಲ್ಲಿ ಅಂದರೆ ಅದು ತುಂಬ ಚಾವಿಗಳನ್ನ ಹಾಕಿರ್ತಾರೆ ಅಲ್ಲಿ, ಬೀಗದ ಕೈಗಳನ್ನ ಅಂದರೆ ಬೀಗದ ಕಿಲಿಗಳನ್ನ ಹಾಕಿರ್ತಾರೆ. ಸೊ ಅಂದರೆ ಆ ಒಂದು ಎಲ್ಲನೂ ಕೂಡ ಚಾವಿ ಓಪನ್ ಮಾಡಿಬಿಟ್ಟು ಕೊನೆಯಲ್ಲಿ ಒಂದು ಅಂದರೆ ಕೋಲ್ ಥರ ಒಂದು ಬಾಕ್ಸಲ್ಲಿ ಇಟ್ಟಿರ್ತಾರೆ. ಸೊ ಆ ಒಂದು ಬಾಕ್ಸಿಗೆ ಕೂಡ ಒಂದು ಚಾವಿ ಇರುತ್ತೆ. ಸೊ ಅಂದರೆ ಜಡ್ರ ಬಲೆ ಒಳಗಡೆ ಇದ್ದಂಥ ಎಲ್ಲ ಒಂದು ಕಿಲಿಗಳನ್ನ ಓಪನ್ ಮಾಡಿ, ಸೊ ಬಾಕ್ಸಲ್ಲಿರೋ ಕಿಲಿನ ಓಪನ್ ಮಾಡಿ ಕೊನೆಯಲ್ಲಿ ಆ ಒಂದು ಸ್ಟಿಕ್ನ ತೊಗೊಂಡೋಗ್ಬಿಟ್ಟು ಫ್ಲಾಗ್ ಥರ ಅಲ್ಲಿ ಹಾರಿಸ್ಬಿಟ್ಟು ಅಲ್ಲಿ ಚುಚ್ಚಬೇಕಾಗತ್ತೆ. ಸೊ ಅಂದರೆ ಏನು ಗೊತ್ತಾ, ಇಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರ ಆಟನ ಸಪ್ರೇಟಾಗಿ ಆಡಬೇಕಾಗತ್ತೆ. ಅದಾದಮೇಲೆ ಶರಣ್ ಅವರು ಅಂದರೆ ಒಂದು ಟೈಮರ್ ಇಟ್ಕೊಂಡ್ಬಿಟ್ಟು ಅಂದರೆ ಅವ್ರ ಒಂದು ಟೈಮ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದರೆ ಏನು ಗೊತ್ತಾ, ಒಂದು ಟಾಸ್ಕ್ ಶುರುವಾದಾಗಿಂತನೂ ಕೂಡ ಎಂಟಾಗೋವರೆಗೂ ಅಂದರೆ ಆ ಒಂದು ಫ್ಲಾಗ್ನ ಚುಚ್ಚೋವರೆಗೂ ಕೂಡ ಮೇಲೆ ಫುಲ್ ಟಾಪ್ ಮೇಲೆ ಹೋಗ್ಬಿಟ್ಟು ಅಲ್ಲಿವರೆಗೂ ಕೂಡ ಅಂದರೆ ಆ ಟೈಮರ್ ಓಡ್ತಾ ಇರುತ್ತೆ. ಸೊ ಭವ್ಯಗೌಡ ಅವರು, ತ್ರಿವಿಕ್ರಮ್, ರಜತ್ ಆಯಿತು. ಸೊ 3 ಜನಕ್ಕಿಂತ ಹನುಮಂತ್ ಅವರು ಅತಿ ವೇಗವಾಗಿ ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿ ಈ ವಾರದ ಒಂದು ಅಂದರೆ ಮುಂದಿನ ವಾರದಲ್ಲಿ ಟಿಕೆಟ್ ಫಿನಾಲೆ ತೊಗೊಂಡಿದ್ದಾರೆ ಅಂತ ಅರ್ಥ. ಸೊ ಟಿಕೆಟ್ ಫಿನಾಲೆ ತೊಗೊಂಡ್ರೆ ಏನು ಗೊತ್ತಾ, ಈ ವಾರ ಮತ್ತು ಮುಂದಿನ ವಾರ 2 ವಾರನೂ ಕೂಡ ಒಂದು ನಾಮಿನೇಷನಿಂದ ಸೇಫ್ ಆಗ್ತಾರೆ. ಅದಾದಮೇಲೆ ಟಾಪ್ 6 ಕಂಟೆಸ್ಟೆಂಟಾಗಿ ಮೊದಲನೇ ಕಂಟೆಸ್ಟೆಂಟಾಗಿ ಎಂಟರ್ ಆಗ್ತಾರೆ ಟಾಪ್ 6ಗೆ. ಅಂದರೆ ಜನವರಿ 20-26 ಏನೊಂದು ಫೈನಲ್ ಇದೆ ಅಲ್ವಾ. ಸೊ ಆ ಫೈನಲ್ಗೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಅರ್ಥ. ಅಂದರೆ ಏನು ಗೊತ್ತಾ, ಅಂದರೆ ಟೋಟಲ್ ಮನೇಲಿ ಇವಾಗ ಎಷ್ಟಪ್ಪ 9 ಜನ ಇದ್ದಾರೆ. ಸೊ ಇವ್ರು ಬಂದು ಅಂದರೆ ಒಂದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಥವಾ 6ನೇ ಸ್ಥಾನದಲ್ಲಿ ಡೆಫಿನೆಟ್ಲಿ ಇದ್ದಾರೆ ಅಂತಲೇ ಅರ್ಥ. ಸೊ ತುಂಬ ಖುಷಿಯಾಗಿರುತ್ತೆ ಎಲ್ರಿಗೂ ಕೂಡ. ಸೊ ಟಿಕೆಟ್ ಫಿನಾಲೆ ಹನುಮಂತ ಸಿಕ್ಕಿದ್ದಂದರೆ ಏನು ಗೊತ್ತಾ, ವೆಲ್ ಡಿಸರ್ವ್ ಕಂಟೆಸ್ಟೆಂಟು. ಅಂದರೆ ಅವ್ರು ಬಂದಾಗಿಂದನೂ ಕೂಡ ತುಂಬ ಚೆನ್ನಾಗಿ ಆಟನೂ ಕೂಡ ಆಡ್ಕೊಂಡ್ಬಂದಿದ್ದಾರೆ. ತ್ರಿವಿಕ್ರಮ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಮೋಕ್ಷಿತ್ ಅವರು ಕೂಡ ಆಡಿದ್ರು. ಬಟ್ ಮೋಕ್ಷಿತ್ ಅವ್ರಿಗೆ ಬ್ಯಾಡ್ ಲಕ್. ಅಂದರೆ ಏನು ಗೊತ್ತಾ, ಇನ್ನೇನು ಭವ್ಯ ಕೂಡ ಮೋಕ್ಷಿತ್ ಅಂತ ಬಂದಾಗ ಅಂದರೆ ಏನು ಗೊತ್ತಾ, ಒಂದು ಚಿಟಿಕೆ ಹೊಡೆಯುವಂಥ ಸಮಯದಲ್ಲಿ ಮಿಸ್ ಆಗಿತ್ತು ಮೋಕ್ಷಿತ್ ಅವ್ರಿಗೆ ಒಂದು ಟಿಕೆಟ್ ಫಿನಾಲೆ ಬರುವಂಥ ರೇಸ್ಗೆ. ಬಟ್ ಅಂದರೆ ಮೇ ಬಿ ಏನು ಗೊತ್ತಾ, ರಜತ್, ತ್ರಿವಿಕ್ರಮ್, ಹನುಮಂತ ಡೆಫಿನೆಟ್ಲಿ ನಮಗೆ ಗೊತ್ತಿದ್ರು ಅವ್ರು ಬಂದು ಅಂದರೆ ಫಿನಾಲೆ ಕಂಟೆಸ್ಟೆಂಟಾಗಿ ಇದ್ದೇ ಇರ್ತಾರೆ ಅಂತ. ಸೊ ಭವ್ಯಗೌಡರಿಗೆ ಒಂದು ಒಳ್ಳೆ ಅವಕಾಶ ಆಯಿತು. ಅವ್ರು ಏನಾದರೂ ಈ ಒಂದು ಟಿಕೆಟ್ ಪಡ್ಕೊಂಡಿದ್ರು. ಸೊ ಡೆಫಿನೆಟ್ಲಿ ಅವರು ಕೂಡ ಒಂದು
ಅಂದರೆ ಆ ಒಂದು ಫೈನಲಿಸ್ಟ್ ಆಗಿರ್ತಾ ಇದ್ರು, ಒಂದು ಒಳ್ಳೆ ಅವಕಾಶ ಇತ್ತು ಅವ್ರಿಗೆ. ಬಟ್ ಚೈತ್ರ ಅವ್ರಿಗೆ ಕೂಡ ಅದೇ ರೀತಿ ಇತ್ತು, ಧನರಾಜ್ ಕೂಡ ಮಿಸ್ ಮಾಡಿಕೊಂಡ್ರು. ಸೊ ಮೋಕ್ಷಿತ್ ಅವರು ಓಕೆ, ಯಾಕಂದರೆ ಗೈಸ್ ಏನು ಗೊತ್ತಾ, ಇಲ್ಲಿ ನನ್ನ ಪ್ರಕಾರ ಟಾಪ್ 6 ಯಾರು ಅಂತಂದರೆ ಅಂದರೆ ಏನು ಗೊತ್ತಾ, ಟಾಪ್ 4 ಜನ ಅಂತೂ ಕನ್ಫರ್ಮ್ ಆಗಿದ್ದೇ ಇರ್ತಾರೆ. 4ರಿಂದ 5 ಜನ ತ್ರಿವಿಕ್ರಮ್, ಮೋಕ್ಷಿತ್, ಹನುಮಂತ ಡೆಫಿನೆಟ್ಲಿ ಇರ್ತಾರೆ. ಅದ್ರ ಜೊತೆಗೆ ರಜತ್ ಅವರು ಕೂಡ ಟಾಪ್ 4 ಇದ್ದೇ ಇರ್ತಾರೆ. ಸೊ ನನ್ನ ಪ್ರಕಾರ ಮೇ ಬಿ ಉಗ್ರ ಮಂಜು ಅವ್ರನ್ನ 5ನೇ ಸ್ಥಾನದಲ್ಲಿ ತೊಗೊಂಬರ್ತಾರೆ ಟಾಪ್ 5ಗೆ. ಸೊ ಅದಾದಮೇಲೆ ಟಾಪ್ 6 ಭವ್ಯಗೌಡ ಅಥವಾ ಇವ್ರು ಯಾರಪ್ಪ ನಮ್ಮ ಗೌತಮಿ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಹೇಳಕ್ಕೆ ಬರಲ್ಲ ಯಾರಾದರೂ ಬರ್ಬೋದು. ಸೊ ನಿಮ್ಮ ಪ್ರಕಾರ ಅಂದರೆ ನಿಮ್ಮ ಒಂದು ಟಾಪ್ 5 ಅಥವಾ ಟಾಪ್ 6 ಯಾರು ಬರ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಅದಾದಮೇಲೆ ಈ ವಾರದ ಒಂದು ನಾಮಿನೇಷನ್ ಅಂತ ಬಂದಾಗ, ಸೊ ನಿಮ್ಗೆ ಗೊತ್ತಿದ್ರೆ ಟೋಟಲ್ ಒಂದು 5 ಜನಗಳು ಈ ವಾರ ಮನೆಯಿಂದ ಹೊರಗಡೆ ನಾಮಿನೇಟ್ ಆಗಿದ್ದಾರೆ. ಫೋಟೋ ಕೂಡ ನೋಡ್ತಿರ್ಬೋದು, ತ್ರಿವಿಕ್ರಮ್, ಮೋಕ್ಷಿತ, ಭವ್ಯಗೌಡ, ಚೈತ್ರ ಮತ್ತು ಧನರಾಜ್ ಅವರು. ಸೊ ಅಂದರೆ ಸ್ವಲ್ಪ ಧನರಾಜ್ ಅವ್ರಿಗೆ ಸ್ವಲ್ಪ ಕುತ್ತಿಗೆಗೆ ಬಂದಿದೆ ಅಂತ ಹೇಳ್ತೀನಿ ನಾನು. ಏನಕ್ಕೆ ಅಂತಂದರೆ, ಸೊ ತ್ರಿವಿಕ್ರಮ್ ಒಂದು ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಇದೆ ಅವ್ರನ್ನಂತೂ ಡೆಫಿನೆಟ್ಲಿ ಮನೆಯಿಂದ ಈಚೆ ಕಳಿಸಲ್ಲ. ಅದಾದಮೇಲೆ ಮೋಕ್ಷಿತಗಂತೂ ಕೂಡ ಗೊತ್ತಿತ್ತು, ಅವ್ರಿಗೂ ಕೂಡ ತುಂಬ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ. ಸೊ ಭವ್ಯಗೌಡ ಅವ್ರಿಗೆ ಕೂಡ ಅಂದರೆ ಏನು ಗೊತ್ತು, ಅವ್ರು ಕೂಡ ಒಂದು ತಕ್ಕ ಮಟ್ಟಿಗೆ ಓಟ್ಸ್ಗಳು ಬೀಳುತ್ತೆ. ಏನಕ್ಕೆ ಅಂದರೆ ಅವರು ಕೂಡ ಅಂದರೆ ಸ್ಟಾರ್ಟಿಂಗಿಂದ ಕೂಡ ತ್ರಿವಿಕ್ರಮ್ ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಇದೆ ಕಾರಣ. ಸೊ ತ್ರಿವಿಕ್ರಮ್ ಅಂದರೆ ಅವ್ರ ಫ್ಯಾನ್ಸ್ಗಳು ಕೂಡ ಅಂದರೆ ಅವ್ರಿಗೆ ತ್ರಿವೇ ಅಂತ ಏನಿರುತ್ತಲ್ಲ, ಅವ್ರಿಗೆ ಓಟ್ನಾಗ ಡೆಫಿನೆಟ್ಲಿ ಟ್ರೈ ಮಾಡ್ತಾರಲ್ಲಿ. ಸೊ ಮೋಕ್ಷಿತ, ಹನುಮಂತ ಮತ್ತು ಇವರು ಮೋಕ್ಷಿತ, ಭವ್ಯಗೌಡ ಮತ್ತು ನಮ್ಮ ತ್ರಿವಿಕ್ರಮ್ ಅವರು ಕೂಡ ಡೆಫಿನೆಟ್ಲಿ ಈಚೆ ಬರಲ್ಲ ಈ ವಾರ ಮನೆಯಿಂದ. ಅಂದರೆ ಏನು ಗೊತ್ತಾ, ಫೈನಲಿಸ್ಟ್ ಆಗಿ ಇದ್ದೇ ಇರ್ತಾರೆ ತ್ರಿವಿಕ್ರಮ್, ಮೋಕ್ಷಿತ ಅಂತೂ. ಭವ್ಯಗೌಡ ನೋಡಬೇಕಾಗುತ್ತೆ, ಬಟ್ ಈ ವಾರ ಭವ್ಯಗೌಡ ಮನೆಯಿಂದ ಈಚೆ ಬರಲ್ಲ, ಅದು ಮಾತ್ರ ಕನ್ಫರ್ಮು. ಸೊ ಚೈತ್ರ ಮತ್ತು ಧನರಾಜ್ ಅಂತ ಬಂದಾಗ, ಸೊ ಚೈತ್ರ ಅವ್ರನ್ನೂ ಕೂಡ ಕಳಿಸಲ್ಲ ಗುರು. ಯಾಕಂದರೆ ಏನು ಗೊತ್ತಾ, ಈ ಒಂದು ಸೀಸನಲ್ಲಿ ಜಗದೀಶ್ ಅವ್ರು ಹೋದ್ಮೇಲೆ ಸ್ವಲ್ಪ ಆಟ ಇಂಟ್ರೆಸ್ಟಿಂಗ್ ಆಗೋಕ್ಕೆ ಮೇನ್ ಕಾರಣನೇ ಚೈತ್ರ ಅವರಲ್ಲಿ. ಅವರು ಅಂದರೆ ಏನು ಗೊತ್ತಾ, ಪಾಸಿಟಿವ್ ಆಗಿದ್ದರು ನೆಗೆಟಿವ್ ಆಗಿದ್ದರು ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಅವರು ಅಂದರೆ ಆ ಒಂದು ಬಿಗ್ ಬಾಸ್ ನ್ಯೂಸಲ್ಲಂತೂ ಸೊ ಡೆಫಿನೆಟ್ಲಿ ಚೈತ್ರ ಅವರ ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ. ಸೊ ಅದೇ ಕಾರಣ ಚೈತ್ರ ಅವ್ರನ್ನ ಫಿನಾಲೆ ವಾರದವರೆಗೂ ಇಟ್ಕೋತಾರೆ. ಅಂದರೆ ಏನು ಗೊತ್ತಾ, ಟಾಪ್ 6 ಟಾಪ್ 5 ಬರ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಅಟ್ಲೀಸ್ಟ್ ಅಂದರೆ ಈ ವಾರ ಮತ್ತು ಮುಂದಿನ ವಾರ ಅಂತೂ ಡೆಫಿನೆಟ್ಲಿ ಅವ್ರು ಇದ್ದೇ ಇರ್ತಾರೆ. ಸೊ ಅದಾದಮೇಲೆ ಮೇ ಬಿ ಅಂದರೆ ಯಾರು ಗೊತ್ತಾ, ನಮ್ಮ ಗೌತಮಿ ಅವರು ಕೂಡ ನಾಮಿನೇಷನ್ ಏನಾದರೂ ಬಂದಿದ್ದರೆ, ಸೊ ಗೌತಮಿ ಅಥವಾ ಧನರಾಜ್ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ ಅಂತ ಹೇಳ್ಬೋದಿತ್ತು. ಬಟ್ ಇವಾಗ ಧನರಾಜ್ ಒಬ್ಬರೇ ಇದ್ದಾರೆ. ಸೊ ನನ್ನ ಪ್ರಕಾರ ಮೇ ಬಿ ಧನರಾಜ್ ಅವರು ಈಚೆ ಹೋಗ್ತಾರೆ. ಅಂದರೆ ಅನ್ಫಾರ್ಚುನೇಟ್ಲಿ ಅಂದರೆ ಅವರು ಕೂಡ ಮನೇಲಿ ಇರಬೇಕು ಅಂತ ಆಸೆ ಇದೆ ನನಗೆ. ಮೇ ಬಿ ಗೌತಮಿ ಅವರು ಅವರೇ ಹೋಗಿದ್ರೆ ಚೆನ್ನಾಗಿರೋದಾಯಿತು, ಅಥವಾ ಚೈತ್ರ ಹೋಗಿದ್ರು ಚೆನ್ನಾಗಿರೋದಾಯಿತು. ಬಟ್ ಚೈತ್ರ ಅವ್ರನ್ನ ಕಳಿಸ್ಕೊಳ್ಳಲ್ಲ, ಗೌತಮಿ ಅವ್ರ ಬಂದು ನಾಮಿನೇಟ್ ಆಗಿಲ್ಲ. ಸೊ ಧನರಾಜ್ ಅವ್ರ ಕುತ್ತಿಗೆಗೆ ಬಂದಿದೆ. ಸೊ ಧನರಾಜ್ ಅವರೇ ಮೇ ಬಿ ಮನೆಯಿಂದ ಈಚೆ ಬರ್ತಾರೆ ಅಂತ ನನಗೆ ಕೂಡ ಅನ್ನಿಸ್ತಿರೋದು. ಸೊ ನಿಮ್ಗೆ ಏನು ಅನಿಸುತ್ತೆ ಗುರು, ಆಗಿರುವಂಥ 5 ಜನಗಳಲ್ಲಿ ಅಂದರೆ ತ್ರಿವಿಕ್ರಮ್, ಮೋಕ್ಷಿತ, ಭವ್ಯಗೌಡ, ಧನರಾಜ್ ಮತ್ತು ಚೈತ್ರ ಅವರು ಫೋಟೋ ನೋಡ್ತಿದ್ದಾರೆ ಕ್ಲಿಯರಾಗಿ ಯಾರು ನಾಮಿನೇಟ್ ಆಗಿದ್ದಾರೆ ಅಂತ. ಸೊ ಇದರಲ್ಲಿ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅಂತ ನಿಮ್ಗೆ ಅನಿಸುತ್ತೋ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಅದೇ ರೀತಿಯಾಗಿ ಅಂದರೆ ಏನು ಗೊತ್ತಾ, ಆಲ್ರೆಡಿ ವೋಟಿಂಗ್ ಲೈನ್ಸ್ ಅಂತೂ ಮಂಗಳವಾರ ಜನ ಓಪನ್ ಆಗಿದೆ. ಅಂದರೆ ನಾಮಿನೇಷನ್ ಯಾರು 5 ಜನ ಅದರಲ್ಲ ಅವರು ಅಂದರೆ ಒಂದು 5 ಜನ ಫೋಟೋ ಹಾಕ್ಬಿಟ್ಟು ನಾಮಿನೇಷನ್ ಅಂದರೆ ಆ ಒಂದು ವೋಟಿಂಗ್ ಲೈನ್ಸ್ ಆಲ್ರೆಡಿ ಓಪನ್ ಆಗಿದೆ. ಸೊ ನಾಳೆ ಬೆಳಿಗ್ಗೆ ಯಾರ್ಯಾರು ಎಷ್ಟು ಓಟ್ಸ್ಗಳು ಬಿದ್ದಿದೆ ಈ ವಾರದಲ್ಲಿ, ಸೊ ಅತಿ ಹೆಚ್ಚು ಓಟ್ಸ್ ತೊಗೊಂಡವ್ರು ಯಾರು, ಅತಿ ಕಡಿಮೆ ತೊಗೊಂಡಾರು ಯಾರು, ಅಂದರೆ ಓಟ್ಸ್ಗಳು ಅಂತ ಬಂದಾಗ ಸೆಕೆಂಡ್ ಹೈಯೆಸ್ಟ್ ಯಾರು, ಥರ್ಡ್ ಹೈಯೆಸ್ಟ್ ಯಾರು, ಎಲ್ಲನೂ ಕೂಡ ಅಂದರೆ ಅವ್ರು ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಮತ್ತು ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಪರ್ಸೆಂಟೇಜ್ ಎಷ್ಟು ಎಲ್ಲನೂ ಕೂಡ ಕ್ಲಿಯರಾಗಿ ಹೇಳಿ ನಾಳೆ ಬೆಳಿಗ್ಗೆ ವೀಡಿಯೋ ಹಾಕ್ತೇನಂತೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ನಿಮ್ಗೆ ಗೊತ್ತಿರೋ ಜನವರಿ 25-26 ಫಿನಾಲ್ ಇರೋ ಕಾರಣ. ಸೊ ಅಂದರೆ ಏನು ಗೊತ್ತಾ, ಇವಾಗೆಲ್ಲ ಅಂದರೆ ಓಟ್ಸ್ಗಳು ಎಷ್ಟು ಬಿಡುತ್ತಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆ ಒಂದು ಓಟ್ಸ್ಗಳ ಸಂಖ್ಯೆ ಎಷ್ಟು ಬಿದ್ದಿದೆ ಅಂತ. ಸೊ ನೋಡೋಣ. ನನ್ನ ಪ್ರಕಾರ ತ್ರಿವಿಕ್ರಮ್ ಹೈಯೆಸ್ಟ್ ಬಿದ್ದಿರುತ್ತೆ, ತ್ರಿವಿಕ್ರಮ್ ಮತ್ತು ಮೋಕ್ಷಿತಾಗೆ. ಸೊ ಅದಾದಮೇಲೆ ಮೇ ಬಿ ಭವ್ಯಗೌಡ ಅವ್ರು ಬರ್ತಾರೆ ಥರ್ಡಲ್ಲಿ. ಅದಾದಮೇಲೆ 4ನೇ ಪ್ಲೇಸಲ್ಲಿ ಚೈತ್ರ ಅವ್ರಿಗೆ ಅತಿ ಕಡಿಮೆ ಓಟ್ಸ್ ಬಂದು ಧನರಾಜ್ ಅವರು ಬೀಳ್ಬೋದು ಅಥವಾ ಬೀಳ್ದೇನೆ ಇರ್ಬೋದು. ಬಟ್ ಬಿಗ್ ಬಾಸ್ ಅವರು ಡೆಫಿನೆಟ್ಲಿ ಧನರಾಜ್ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಸೊ ಟಿಕೆಟ್ ಫಿನಾಲೆ ಅಂತೂ ಹನುಮಂತ್ ಅವ್ರು ಸಿಕ್ಕಿದ್ದೆ. ಸೊ ಕಂಗ್ರಾಚುಲೇಷನ್ಸ್ ಟು ಹನುಮಂತ್ ಅವರಿಗೆ. ಸೊ ಸಿಗೋಣ ಗುರು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.